ಅಭಿವೃದ್ಧಿಯ ದೃಷ್ಟಿಯಿಂದ ಈಗ ನೋಡಿ, ನನ್ನ ಬೆಳಗಾವಿ ತಾಲೂಕು 11.5 ಲಕ್ಷ ಜನಸಂಖ್ಯೆ. 11.5 ಲಕ್ಷ ಜನಸಂಖ್ಯೆಗೆ ಒಬ್ಬನೇ ತಹಸೀಲ್ದಾರ್ ಭಾಳಷ್ಟು ತೊಂದರೆ ಆಗುತ್ತೆ. ಅದೇ ರೀತಿ ನಮ್ಮ ಜಿಲ್ಲೆ 18 ಕ್ಷೇತ್ರ ಮತ್ತು ಎಷ್ಟು ತಾಲೂಕು 14-15 ತಾಲೂಕುಗಳಿದ್ದಾವೆ. ಸೊ ಇನ್ನು ಮತ್ತೆ ಹೊಸದಾಗಿ 3 ತಾಲೂಕು ಆಗ್ತವೆ. ಇದನ್ನು ನೋಡಿದ್ರೆ ನಮಗೆ ಮತ್ತೆ 19 ತಾಲೂಕು ಆಗುವಂಥ ಎಲ್ಲ ಲಕ್ಷಣಗಳಿವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ಇಲ್ಲ 3 ಮಾಡಬೇಕನ್ನುವಂಥದ್ದು ಭಾಳಷ್ಟು ಇದಿತ್ತು. ಅವರು ಬಂದ ದಿನಾನೇ ಅದ್ರ ಬಗ್ಗೆ ನಮ್ಮ ಮುಂದೆ ಚರ್ಚೆ ಮಾಡಿದ್ರು, ಸತೀಶ್ ಅಣ್ಣನ ಮುಂದೆನೂ ಚರ್ಚೆ ಮಾಡಿದ್ರು. ಆದರೆ ಏನಾಯಿತು ಅಂದರೆ ಎಲ್ಲರೂ ನಿಯೋಗ ತೆಗೆದುಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಜಿಲ್ಲೆ ಆಗಬೇಕು, ಅದು ಸಹಜ, ಎಲ್ಲರಿಗೂ ಕೂಡ ಆಸೆ ಇರುತ್ತೆ, ಎಲ್ಲರಿಗೂ ತಮ್ಮ ತಮ್ಮ ಜಿಲ್ಲೆ ಆಗಬೇಕು ಅಂತ. ಆದರೆ ಅಳದು ತೂಗಿ ಮಾಡೋಣ ಅಂತ ಸದ್ಯಕ್ಕೆ ವಿಚಾರ ಮಾಡ್ತಾ ಇದ್ದಾರೆ. ಅವರು ಬಂದ ದಿನಾನೇ ಹೇಳಿದ್ದು ಮಾಡೋಣ ಅಂತ, ಆ ಮನಸ್ಸಿನಿಂದನೇ ಬಂದಿತ್ತು. ಈ ಬಾರಿ ಅನೌನ್ಸ್ ಮಾಡೋಣ ಅಂತ ಮನಸ್ಸಿನಿಂದನೇ ಬಂದಿತ್ತು. ಎಲ್ಲರನ್ನೂ ಕರೆದು ಮಾತಾಡೋಣ ಅಂತಲೇ ಹೇಳಿದ್ದು. ಬಟ್ ಬಹಳಷ್ಟು ಜನ ನಿಯೋಗವನ್ನು ತೆಗೆದುಕೊಂಡು ಬಂದಾಗ ಅದ್ರ ಬಗ್ಗೆ ಇನ್ನೂ ಚಿಂತನೆ ಮಾಡಿದ್ರು. ಮೇಡಮ್, ಈಗ ಗೃಹಲಕ್ಷ್ಮಿ ಅನ್ನೋದು ಸತ್ತವರ ಅಕೌಂಟು ಕೂಡ ಹಣ ಬಾಗಲಕೋಟೆಯಲ್ಲಿ ಬುದ್ಧಿಮಾಂದ್ಯ ಬಾಲಕನ ಗೌರಿ ಅನ್ನಿ ಖಾರದ ಪುಡಿ ಎರ್ಜಿ ಏನೋ ಹಲ್ಲೆ ಮಾಡಿದ್ದಾರೆ. ಹೌದು, ನಿನ್ನೆ ನನಗೆ ವಿಷಯ ತಿಳಿದ ತಕ್ಷಣ ಭಾಳಷ್ಟು ಅಮಾನುಷ ಒಂದು ಘಟನೆ ನಡೆದಿದೆ. ಒಳ್ಳೆ ಮಕ್ಕಳನ್ನು ಹೊಡೆದ್ರೆ ಅದೊಂದು ಅಪರಾಧ ಅಂತ ಹೇಳಿ ನಾವು ಶಿಕ್ಷೆಗೆ ಗುರಿ ಮಾಡ್ತೀವಿ. ಅಂಥದ್ರಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಈ ರೀತಿ ಟಾರ್ಚರ್ ಕೊಡೋದು. ಒಂದು ಸಿದ್ಧಿ ಶಿಕ್ಷಣ ಸಂಸ್ಥೆ ಅಂತ ಬಾಗಲಕೋಟೆಯಲ್ಲಿ ಇಲ್ಲಿಗಲ್ಲ, ನಮ್ಮ ಸರ್ಕಾರದ ಯಾವುದೇ ಒಂದು ಪರ್ಮಿಷನ್ ತೆಗೆದುಕೊಳ್ಳದೆ, ನಮ್ಮ ಇಲಾಖೆಯ ಪರ್ಮಿಷನ್ ತೆಗೆದುಕೊಳ್ಳದೆ ಶುರು ಮಾಡಿದ್ದಾರೆ. ಅದರಲ್ಲೂ ನಿನ್ನೆ 16 ವರ್ಷದ ಒಬ್ಬ ಬಾಲಕ ರಾಠೋಡ್ ಅನ್ನೋರನ್ನ ಭಾಳಷ್ಟು ಅಮಾನವೀಯ ಅಂತ ಹೇಳಲಿಕ್ಕೆ ಬಯಸ್ತಾರೆ. ನಡೆಸ್ಕೊಂಡಂಥ ರೀತಿ ನಮ್ಮ ಸಮಾಜಕ್ಕೆ ಒಂದು ಕಳಂಕ ತರುವಂಥದ್ದು. ಅದರಲ್ಲೂ ಇಂಥ ಘಟನೆಗಳಿಂದ ಏನಾಗುತ್ತೆ ಅಂದರೆ ನಮಗೂ ಕೂಡ ಮುಜುಗರ ಆಗುತ್ತೆ. ಆದರೆ ತತ್ಕ್ಷಣ ನಮ್ಮ ಮಕ್ಕಳ ರಕ್ಷಣಾ ಅಧಿಕಾರಿಗಳನ್ನು ನಾನು ಕಳಿಸ್ಕೊಟ್ಟಿದ್ದೀನಿ. ನಮ್ಮ DD ಅವರನ್ನು ಅಲ್ಲಿ ಕಳಿಸ್ಕೊಟ್ಟಿದ್ದೀನಿ. ಸಂಬಂಧಪಟ್ಟಂಥ ಸಿದ್ಧಾರ್ಥ ಅಂತ SP ಅವರಿದ್ದಾರೆ, ಅವ್ರ ಹತ್ರ DC ಅವ್ರ ಹತ್ರ ಮಾತಾಡಿದ್ದೀನಿ ಮತ್ತು ಇಮ್ಮಿಡಿಯೇಟಾಗಿ ಅದನ್ನು ಮುಚ್ಚಿಸುವಂಥ ಎಲ್ಲ ಕ್ರಮವನ್ನು ತೆಗೆದುಕೊಂಡಿದ್ದೀನಿ. ಜೊತೆಯಲ್ಲಿ ಆ ಒಂದು ಸಂಸ್ಥೆಯಲ್ಲಿ ಇರ್ತಾ ಇರುವಂಥ ಇತರೆ ಮಕ್ಕಳನ್ನು ನಮ್ಮ ಸರ್ಕಾರಿ ಅನುದಾನಿತ ಏನು ಸ್ಕೂಲ್ಗಳಿದ್ದಾವೆ, ಇದು ರಕ್ಷಣಾ ನಿಲಯಗಳೇನಿದ್ದಾವೆ, ಮಕ್ಕಳ ರಕ್ಷಣಾ ನಿಲಯಗಳಂತ ಇರ್ತದೆ, ಬಾಲಕರ ಬಾಲಮಂದಿರ ಅದು ಅಂತ ಇರ್ತವೆ. ಸೊ ತತ್ಕ್ಷಣ ಪಾಲಕರ ಒಂದು ಅನುಮತಿಯನ್ನು ಪಡೆದುಕೊಂಡು ಅವ್ರ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ತಮ್ಮ ಮನೆಗೆ ಅಂತಂದರೆ ಅದಕ್ಕೂ ಕೂಡ ನಾವು ಅವಕಾಶ ಮಾಡಿಕೊಡ್ತೀವಿ. ಜೊತೆಯಲ್ಲಿ ನಮ್ಮ ಸರ್ಕಾರದ ಏನು ರಕ್ಷಣಾ ನಿಲಯಗಳಿರ್ತವೆ ಅಲ್ಲಿ ಮಕ್ಕಳನ್ನು ಕಳಿಸ್ತೀವಿ ಅಂತ ಪಾಲಕರು ಒಪ್ಕೊಂಡ್ರೆ ಅಲ್ಲಿ ಕೂಡ ಆ ಮಕ್ಕಳನ್ನು ತತ್ಕ್ಷಣ ನಾವು ಕರೆದುಕೊಳ್ತೀವಿ. ಏನು ಆ್ಯಕ್ಷನ್ ಮಾಡ್ತೀವಿ ನೋಡಿ, ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮನ್ನು ದಾಖಲಿಸಲಿಕ್ಕೆ ಏನು ನಮ್ಮ ಮಕ್ಕಳ ರಕ್ಷಣಾ ಹಕ್ಕುಗಳಿದ್ದಾವೆ ಅವೆಲ್ಲ ಕೂಡ ಉಲ್ಲಂಘನೆ ಆಗಿದೆ. ಅದಕ್ಕೆ ನಾನು SP ಅವ್ರಿಗೆ DC ಅವ್ರಿಗೆ ಮಾತನಾಡಿದ್ದೀನಿ. ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ, ಖಂಡಿತವಾಗ್ಲೂ ಕ್ರಿಮಿನಲ್ ಮೊಕದ್ದಮೆಯನ್ನು ಅವ್ರ ಮೇಲೆ ನಾವು ದಾಖಲಿಸ್ತೀವಿ. ಮೇಡಮ್, ಇಲ್ಲೇ ಬೆಳಗಾವಿ ಜಿಲ್ಲೆ